ಯಾವುದೇ ಕ್ಷೇತ್ರ ತಗೊಂಡ್ರೂ ಕೂಡ ಏನೇ ಜಾತಿವಾರು ಲೆಕ್ಕಾಚಾರ ಇದ್ದರೂ ಏನೇ ಸ್ಟ್ರಾಟಜಿಗಳಿದ್ರೂ ಕೂಡ ಅಂತಿಮವಾಗಿ ನಾವು ಆ ಜನಸಾಮಾನ್ಯರ ಬದುಕನ್ನು ನೋಡಬೇಕಾಗತ್ತೆ. ಆ ಭಾಗದ ಜನರು ಯಾವ ರೀತಿಯ ವೃತ್ತಿ ಮಾಡ್ತಿದ್ದಾರೆ, ಅದು ಅವರಿಗೆ ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದೆ, ತಾವು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿ ತಮಗೆ ಯಾವಾಗಲೂ ಸಿಕ್ಕ ಸಹಕಾರಕ್ಕೆ ನಿಂತ್ಕೋತಾರೆ, ಈ ರೀತಿ ನೋಡಬೇಕಾಗತ್ತೆ. ಹಾಗಾಗಿ ಆ ಭಾಗದ ಜನಜೀವನ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ನಿರ್ಣಾಯಕ ಅಂಶಗಳಿದ್ದಾವೆ, ಬನ್ನಿ ನೋಡ್ತಾ ಹೋಗೋಣ. ರೈಟ್, ಮತದಾರರಿಗೆ ಕನೆಕ್ಟಿಂಗ್ ವಿಷಯಗಳು ಯಾವುದು ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಗಾರ್ಮೆಂಟ್ಸ್, ಗುಡಿ ಕೈಗಾರಿಕೆ, ಅರೆ ಕೈಗಾರಿಕೆಗಳಿರುವಂತಹ ಪ್ರದೇಶವಾಗಿದೆ. 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿಬಿಟ್ಟಿದೆ. ಮತ್ತೊಮ್ಮೆ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂಲಭೂತ ಸೌಕರ್ಯ ಅಂತೇನಿದೆ ಅದೆಲ್ಲವೂ ಕೂಡ ಮರೀಚಿಕೆಯಾಗಿದೆ. ಕುಡಿಯುವ ನೀರು ಇರ್ಬೋದು, ಸ್ವಚ್ಛತೆ ಇರ್ಬೋದು, ಒಳಚರಂಡಿ ಸೌಕರ್ಯ ಕಲ್ಪಿಸಿಲ್ಲ. ಇನ್ನು ನೈರ್ಮಲ್ಯ, ಆರೋಗ್ಯ ಕಾಪಾಡೋದೇ ದೊಡ್ಡ ಸಮಸ್ಯೆ. ಬಡ ಮಧ್ಯಮ ಕಾರ್ಮಿಕರು ಉದ್ಯೋಗಕ್ಕಾಗಿ ವಲಸಿಗರೇ ಹೆಚ್ಚು. ಈ ಭಾಗ ಅಂದರೆ ಬೆಂಗಳೂರು ಉತ್ತರ ಭಾಗದ ಕಥೆ ಇದು. ಬಡ ಮಧ್ಯಮ ಮತ್ತು ಕಾರ್ಮಿಕರು ಉದ್ಯೋಗಕ್ಕಾಗಿ ವಲಸಿಗರೇ ಹೆಚ್ಚಾಗಿ ಬರುವಂತಹ ಜಾಗ ಇದು. ಉತ್ತರ ಕರ್ನಾಟಕದ ಕಟ್ಟಡ ಕಾರ್ಮಿಕರು, ಕೃಷಿ ಕಾರ್ಮಿಕರೇ ಹೆಚ್ಚು ಈ ಭಾಗದಲ್ಲಿ ವಾಸವಿದ್ದಾರೆ. ರೈಟ್, ಉದ್ಯೋಗ, ಮೂಲಸೌಕರ್ಯ, ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಲೇಬೇಕಾಗಿದೆ. ಇದುವರೆಗೂ ಆಯ್ಕೆಯಾದಂತಹ ಸಂಸದರು ಅದು ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಆ ಭಾಗದ ಶಾಸಕರು ಹಾಗಾದರೆ ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಹೊಸ ಸ್ಲಮ್ಗಳ ನಿರ್ಮಾಣ, ಕೊಳಚೆ ಪ್ರದೇಶಗಳ ಅಭಿವೃದ್ಧಿ ಭಾಗದಲ್ಲಿ ಮರೀಚಿಕೆ. ರೈಟಿನ ಅಪಾರ್ಟ್ಮೆಂಟ್, ವಸತಿ ಸೌಲಭ್ಯಕ್ಕೆ ಹೆಚ್ಚಿನ ಭೂಪ್ರದೇಶದ ಬಳಕೆಯಾಗಿದೆ. ಚುನಾವಣೆ ಅಂದ ಸಂದರ್ಭದಲ್ಲಿ ಸರ್ ಏನೇ ಸ್ಟ್ರಾಟಜಿ ಮಾಡಲಿ, ಏನೇ ಜಾತಿವಾರು ಲೆಕ್ಕಾಚಾರ ಹಾಕಿದರೂ ಕೂಡ ಅಂತಿಮವಾಗಿ ಒಬ್ಬ ಮತದಾರ, ಆತನ ಕುಟುಂಬ, ಆತನ ಬದುಕು, ಆತನ ಆಯ್ಕೆ, ಅವನ ಜೀವನನೇ ಮುಖ್ಯ ಆಗುತ್ತೆ. ಸೊ ಇವುಗಳನ್ನೆಲ್ಲ ನಾವು ನೋಡ್ತಾ ಇದ್ರಿ, ಈ ಸಮಸ್ಯೆಗಳನ್ನು ನೋಡ್ತಿದ್ರಿ. ಇದುವರೆಗೂ ಬಂದ ಸಂಸದರು ಅದೇನು ಮಾಡಿದ್ರು, ಶಾಸಕರು ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಆ ಕನೆಕ್ಟಿಂಗ್ ವಿಚಾರಗಳ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು ಸರ್? ನೀವು ಹೇಳಿದ ಪಾಯಿಂಟ್ಗೆ ಹೋಗೋದಕ್ಕಿಂತ ಮೊದಲು ರಾಜಪ್ಪ ಅವರು ಮಾತಾಡ್ತಾ ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನು ಹೇಳಿದ್ರು. ಅದು ಜಾಫರ್ ಶರೀಫು ಹೇಗೆ ಅಷ್ಟು ಮತಗಳ ಅಂತರದಿಂದ ಗೆಲ್ತಿದ್ರು ಅಂತ. ಈ ಹಿಂದೂ ಮುಸ್ಲಿಂ ಅನ್ನೋದು ರಾಜಕಾರಣದ ಒಂದು ಭಾಗ ಆಗದಲೇ ಇರೋ ಕಾಲಕ್ಕೆ, ಧರ್ಮಾಧಾರಿತ ರಾಜಕಾರಣ ಭಾರತ ರಾಜಕಾರಣದಲ್ಲಿ ಮೇಲ್ಗೆ ಸಾಧಿಸದೇ ಇರೋ ಕಾಲಕ್ಕೆ 7 ಬಾರಿ ಅವರು ಜಾಫರ್ ಶರೀಫಿಗೆ ಒಂದು ಜನರಲ್ ಇಮೇಜ್ ಇತ್ತು. ಮುಸ್ಲಿಂ ನಾಯಕರಾಗಿರ್ಲಿಲ್ಲ, ಅವರು ಬರೀ ಮುಸ್ಲಿಂ ನಾಯಕರಾಗಿರ್ಲಿಲ್ಲ, ಅವರು ಎಲ್ಲ ಸಮುದಾಯದ ನಾಯಕರು, ಅಕ್ಸೆಪ್ಟೆಡ್ ಬೈ ಆಲ್ ಕಮ್ಯುನಿಟೀಸ್ ಲೀಡರ್ ಆಗಿದ್ರು ಅವರು. ಹೀಗಾಗಿ ಅವರು ಕೆಲಸ ಕನ್ಸಿಡರ್ ಮಾಡ್ತಿದ್ರು ಜನ. ಆಮೇಲೆ ಕರ್ನಾಟಕಕ್ಕೆ ಅವರ ಕೊಡುಗೆ ಅಪಾರ. ಕರ್ನಾಟಕ ರೈಲ್ವೆಯ ಪಿತಾಮಹ ಅಂತ ಅವ್ರಿಗೆ ಕರಿತಿದ್ರು. ಕರ್ನಾಟಕಕ್ಕೆ ಅವರ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ. ವೀಲ್ ಅಂಡ್ ಆಕ್ಸಲ್ ಪ್ಲಾಂಟ್ ಇರ್ಬೋದು, ರೂಟ್ಸ್ಗಳು ಇರ್ಬೋದು, ಬೇಕಾದಷ್ಟಿದೆ. ಕರ್ನಾಟಕದ ರೈಲ್ವೆ ಅನ್ನೋದು ಕರ್ನಾಟಕದಲ್ಲಿ ತೋರಿಸ್ಕೊಟ್ಟವ್ರೆ ಜಾಫರ್ ಶರೀಫ್. ಜೊತೆಗೆ ಅವರಿಗೆ ಒಂದು ಜನರಲ್ ಇಮೇಜ್ ಇತ್ತು, ಅಕ್ಸೆಪ್ಟೆಡ್ ಬೈ ಆಲ್ ಕಮ್ಯುನಿಟೀಸ್. ಹೀಗಾಗಿ ಅವರು ದೊಡ್ಡ ಮತಗಳ ಅಂತರದಿಂದ ಅವರು ಗೆದ್ದು ಬರ್ತಿದ್ರು. ಈಗ ನೀವು ಹೇಳಿದ ವಿಚಾರಕ್ಕೆ ಬರೋಣ. ಅಲ್ಲಿ ಜನಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು, IT ಕಂಪನೀಸು, ಮತ್ತು ಇವನ್ ಅಲ್ಲಿಯ ಕೆಳ ಮಧ್ಯಮ ವರ್ಗದ ಲೊಕ್ಯಾಲಿಟೀಸ್ಗಳಲ್ಲಿ ನಮಗೆ ಫಸ್ಟ್ ನಿಚ್ಚಳವಾಗಿ ಕಾಣೋದು UPಯಿಂದ ಬಂದಿರೋ ಸಾವಿರಾರು ಕಾರ್ಮಿಕರು ಕಾಣಿಸ್ತಾರೆ. ಬಿಹಾರಿಂದ ಬಂದಿರೋ, ಒರಿಸ್ಸಾದಿಂದ ಬಂದಿರೋ, ಛತ್ತೀಸ್ಗಢದಿಂದ ಬಂದಿರೋ ಸಾವಿರಾರು ಕಾರ್ಮಿಕರು ಕಾಣ್ತಾರೆ. ಮತ್ತು ಅವರ ಬದುಕು ಬೆಂಗಳೂರೇ. ಯಾಕೆಂದರೆ ನೀವು ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಅನ್ನು ಅನೌನ್ಸ್ ಮಾಡಿದಾಗ ಇಲ್ಲಿಂದ ಅವರ ಪಾಸಿಟಿವ್ಗಳು ಲಕ್ಷಾಂತರ ಸಂಖ್ಯೆನಲ್ಲಿದ್ದರು. ಸಹಸ್ರ ಸಂಖ್ಯೆನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ ಹತ್ತಕ್ಕಂತ ಅವರಲ್ಲಿ ದೊಡ್ಡ ಕಾಂಪಿಟೇಷನ್ ನಡೆದ್ಬಿಟ್ಟು ಅದನ್ನ ನೋಡಿದ್ರೆ ನಮಗೆ ಈ ಅಸದೃಶ್ಯ ಮತದಾರರು ಅಂತ ಕರೀತಾರಲ್ವಾ, ಹಂಗೆ ಒಂಥರ ಇವರು ಎಲ್ಲಿಂದ ಬಂದರು ಇವರು ಅನ್ನುವಂತಹ ದೊಡ್ಡ ಸಂಖ್ಯೆನಲ್ಲಿ ಕೆಲವು ಸರಿ ನೆಕ್ ಟು ನೆಕ್ ಫೈಟ್ ಆಗಿಬಿಟ್ರೆ ಅವರೇ ನಿರ್ಣಾಯಕ ಆಗ್ಬಿಡ್ತಾರೆ ಅನ್ನುವ ಮಟ್ಟಿಗೆ ಈ ವಲಸೆ ಬಂದ ಜನರ ಬಾಹುಳ್ಯ ಆ ಪ್ರದೇಶದಲ್ಲಿದೆ. ಹೀಗಾಗಿ ಅವರಿಗೇನು ರೇಷನ್ ಕಾರ್ಡ್ ಇದೆ, ವೋಟಿಂಗ್ ಚೀಟಿ ಇದೆ, ಅವರೇ ಇಲ್ಲೇ ಬಂದು ಸೆಟ್ಲ್ ಆಗಿದ್ದಾರೆ, ಇಲ್ಲಿಂದ ಬಿಟ್ಟು ಹೋಗೋರಲ್ಲ, ಇದೇನು ಸೀಸನ್ಗೆ ಬಂದು ಸೀಸನ್ಗೆ ಹೋಗೋರಲ್ಲ, ಇಲ್ಲೇ ರೇಷನ್ ಕಾರ್ಡ್ ತಗೋತಾರೆ, ಆಮೇಲೆ ಇಲ್ಲೇ ಆಧಾರ್ ಕಾರ್ಡು, ವೋಟಿಂಗ್ ಕಾರ್ಡು ಇಲ್ಲೇ ಇದೆ. ಹೀಗಾಗಿ ಅವರು ಒಕ್ಕಲಿಗರು ಅಲ್ಲ, ಆಯ್ತಾ, ಅವ್ರು ಯಾರು ಅಲ್ಲ, ಅವರು ಡಿಸಿಸಿವ್ ವೋಟರ್ಸ್, ಅವರು ಕೂಡ ದೊಡ್ಡ ಸಂಖ್ಯೆಯ ವೋಟರ್ಸ್. ಬಟ್ ನನ್ಗೆ ಅವರಲ್ಲಿ ಆ ಪ್ರಜ್ಞಾವಂತಿಕೆ ಇದೆಯಾ ಅಂತ ನನಗೆ ಪ್ರಜ್ಞಾವಂತಿಕೆ ಇಲ್ಲ. ಅವರಿಗೆ ಅವ್ರ ರಾಜ್ಯದ ಈಗ UPಯಿಂದ ಬಂದಿರೋರಿಗೆ ಅಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ವೋಟ್ ನಿರ್ಣಾಯಕ ಇಲ್ಲ ಇಲ್ಲ ಇಲ್ಲ. ನೀವು ಅವ್ರು ನಾನು ಮಾತಾಡ್ಸಿದ್ದೀನಿ, ಅವ್ರೇನಂತ ಗೊತ್ತಾ, UP में हमारा वो ये किया है, ये वो किया है, हम
ಮುಸೇದೆ ಹೆಂಗೆ ಅಂತ ಯಾವ್ದೋ ಬಿಜೆಪಿಗೆ ಕೊಡ್ತೀವಿ, UP-ನಲ್ಲಿ ನಮ್ಮ ಫ್ಯಾಮಿಲಿಗೆ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಇಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ನಿಮ್ಮ ಕಣ್ಣಿಗೆ ಕಾಣುವಂಥದ್ದು. ಆಯ್ತಾ. ಇನ್ನು ಕೆಳ ಮಧ್ಯಮ ವರ್ಗ ಇರುವಂತಹ ಲೊಕ್ಯಾಲಿಟಿನಲ್ಲಿ ಅದೇನ ಅಂಗಡಿ ಬಿಸ್ನೆಸ್ ಮಾಡೋರು, ತಳ್ಳು ಗಾಡಿಯರು, ತರಕಾರಿ ಬೆಂಗಳೂರು ಗ್ರಾಮಾಂತರದಿಂದ ತರಕಾರಿ ದೊಡ್ಡ ಬೆಂಗಳೂರು ಔಟ್ಸ್ಕಟ್ಗಳು ಸಂತೆಗಳು ನಡೀತವೆ. ಸಂತೆಗಳು ಅಲ್ಲಿ ರೈತರ ಸಂಖ್ಯೆ, ಸಣ್ಣ ಸಣ್ಣ ತರಕಾರಿ ಬೆಳೆಯುವಂತಹ ರೈತರು, ಆಮೇಲೆ ರೈತ ಮಹಿಳೆಯರು. ನೀವು ಬೆಳಿಗ್ಗೆ 3 ಗಂಟೆಗೆ ಎದ್ರೆ ಮೆಟಡೋರ್ಗಳಲ್ಲಿ, ಬಸ್ಗಳಲ್ಲಿ ಕೊತ್ತಂಬರಿ ಸೊಪ್ಪು, ಆ ಸೊಪ್ಪು, ಈ ಸೊಪ್ಪು, ಟೊಮೆಟೊ, ಆಲೂಗೆಡ್ಡೆಯನ್ನ ಹೊಲದಿಂದ ಇಲ್ಲಿ ಸಾಗಿಸುವಂತಹ ಸಾವಿರಾರು ಹೆಣ್ಮಕ್ಳಿದ್ದಾರೆ, ರೈತರ ಮಹಿಳೆಯರಿದ್ದಾರೆ, ಸಾವಿರಾರು ಜನ. ಇದು ಯಾರಿಗೂ ಗೊತ್ತಿಲ್ಲದಲೇ ಇರುವಂತಹ ಬದುಕುಗಳು ಮತ್ತು ಬೆಂಗಳೂರಿನ ಜೀವನಾಡಿಗಳು. ಆ ವರ್ಕರ್ಸು, ಆ ವಲಸೆ ಕಾರ್ಮಿಕರು ಕೂಡ ಈಗ ಬೆಂಗಳೂರಿನ ಜೀವನಾಡಿಗಳೇ. ಅವರು ನೀವು ಟಾಯ್ಲೆಟ್ ಕ್ಲೀನಿಂಗ್ ಇಂದ ಹಿಡಿದು, ನೀವು ಬಡಗಿ ಕೆಲಸ ಮಾಡೋದ್ರಿಂದ ಹಿಡಿದು, ಟೈಲ್ಸು, ಎಲೆಕ್ಟ್ರಿಸಿಟಿ, ಪೇಂಟು ಎಲ್ಲ ಅವರೇ. ಈಗ ನೀವು ಬದುಕು ಕೇಳಿದ್ರಲ್ಲ, ಈಗ ಅವರು ಈ ಬದುಕುಗಳ ಈ ಮತದಾರರು ರಾಜಕಾರಣವನ್ನ ಕಂಟ್ರೋಲ್ ಮಾಡುವ ಮಟ್ಟಿಗೆ ವಲಸೆ ಜಾಸ್ತಿ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.